ಬೇಸಿಗೆ ಕಾಲದಲ್ಲಿ ಸ್ಪೆಷಲ್ ಆಗಿ ಮಾಡುವಂಥ ಈ ಒಂದು ತಂಪು ಪಾನೀಯ ನಮ್ಮ ಆಯುರ್ವೇದದಾಗ ಆಗಿರ್ಬೋದು, ನಮ್ಮ ಭಾರತೀಯ ಹಳೆ ಔಷಧಿ ಪದ್ಧತಿಗಳಲ್ಲಿ ಭಾಳ ಹೆಸರುವಾಸಿ ರೀ. ದೇಹಕ್ಕೆ ನಿರ್ಜಲೀಕರಣವನ್ನು ತಡೆಗಟ್ಟೋದ್ರ ಜೊತೆಗೆ ಅಜೀರ್ಣ, ಹೊಟ್ಟೆ ಉಬ್ಬು, ಮಲಬದ್ಧತೆ, ತೂಕ ನಿರ್ವಹಣೆ, ಎರಡ ದೈಹಿಕವಾಗಿ ಮಾನಸಿಕವಾದಂಥ ಆರೋಗ್ಯದ ಕ್ಷೇಮವನ್ನು ಕೂಡ ಇದು ರಕ್ಷಿಸ್ತೈತಿ. ಅಷ್ಟೇ ಅಲ್ಲದೆ ನಮಗೆ ರೋಗ ರುಜಿನಗಳಿಂದನೂ ಕೂಡ ಕಾಪಾಡ್ತೈತಿ. ಇದರೊಳಗಿರುವಂಥ ಸಾರಭೂತ ತೈಲಗಳಿಂದ ದೇಹಕ್ಕೆ ಭಾಳನ ಬೆನಿಫಿಟ್ ಐತಿ. ಇದು ಯಾವುದು, ಇದನ್ನು ಎದರಿಂದ ಮಾಡ್ಯಾರು, ಇದ್ರದ್ದು ಬೆನಿಫಿಟ್ಸ್ ಏನು, ಇದನ್ನು ಹೆಂಗೆ ಮಾಡೋದತ್ತ ನಾವು ಇವತ್ತು ತಿಳ್ಕೊಳ್ಳೋಣ. ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿ. ಭಾಳ ಸಿಂಪಲ್. ಒಂದು ಮಿಕ್ಸರ್ ಜಾರ್ ತಗೋರಿ, ಇದ್ರಾಗ ಒಂದು 4-5 ಚಮಚ ಸೋಂಪು ಅಥವಾ ಬಡೆ ಸೋಪ್ ಅಂತೀವಲ್ಲ ಅದನ್ನ ಹಾಕೋರಿ. ಇದ್ರ ಜೊತೆ ಕಲ್ ಸಕ್ರಿನ ಯೂಸ್ ಮಾಡಬೇಕು. ಯಾಕೆ ಅನ್ನೋದ ಡೀಟೇಲ್ ಆಗಿ ನಾ ಹೇಳ್ತೀನಿ. ಸೊ ಇವ್ರನ್ನ ಹಾಕೊಂಡು ಚಂದಂಗೆ ಇದಕ್ಕೆ ಏನು ಮಾಡಿಬಿಡ್ರಿ, ಒಂದು 2-3 ಚಮಚದಟ್ಟ ಏಲಕ್ಕಿನೂ ಹಾಕೊಂಡ್ಬಿಡ್ರಿ. ಏಲಕ್ಕಿ ಕಂಪ್ಲೀಟ್ಲಿ ನಿಮ್ಗೆ ಆಪ್ಷನಲ್ಲ, ಏಲಕ್ಕಿ ಹಾಕೋಬೋದು, ಇಲ್ಲ ಟೇಸ್ಟಿಗೆ ಹಾಕೊಂಡ್ರು ನಡಿತೈತಿ. ಸೊ ಇದ್ರನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಚಂದಂಗೆ ಗಿರ್ 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 ಅನ್ನಿಸ್ಕೊತ ಪುಡಿ ಮಾಡ್ಕೊಂಡು ಬರಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯೊಳಗೆ ಇದನ್ನು ತಗೊಳ್ಳೋದ್ರಿಂದ ನಮಗೆ ನಿವರ್ಷೀಕರಣ ಮತ್ತು ಜೀರ್ಣಕ್ರಿಯೆಗೆ ಭಾಳ ಬೆನಿಫಿಟ್ ಐತಿ. ಇದು ಮಾನಸಿಕ ಒತ್ತಡ, ದೈಹಿಕ ಒತ್ತಡನ ಕೂಡ ತಡೆಗಟ್ತೈತಿ. ಇದರೊಳಗಿರುವಂಥ ಅನೋಥೆಲ್ ಎಂಬ ಅಂಶ ಇರೋದ್ರಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡುವಂಥ ಗುಣಲಕ್ಷಣಗಳು ಇದ್ರಾಗದವು. ಅಷ್ಟೇ ಅಲ್ಲದೆ ಇದು ಜೀರ್ಣಕ್ರಿಯೆ, ಹೊಟ್ಟೆ ಉಬ್ಬರ, ಅಜೀರ್ಣವನ್ನು ಎಲ್ಲಾನು ತಡೆಗಟ್ತೈತಿ. ಮಾಡೋದು ಭಾಳ ಸಿಂಪಲ್ಲ. ಇದಕ್ಕೆ ನಾ ಇಲ್ಲೇನು ಮಾಡತ್ತೇನೆ ಅಂದ್ರೆ ಬಾದಾಮ್ ಗೋಂದನು ಯೂಸ್ ಮಾಡತ್ತೇನೆ. ಇದು ದೇಹಕ್ಕೆ ಭಾಳ ತಂಪನ್ನು ಒದಗಿಸ್ತೈತಿ. ಬಟ್ ಏನಂದ್ರೆ ಸೋಂಪು ಮತ್ತು ಕಲ್ಲು ಸಕ್ಕರೆ ಎರಡೂ ಮಿಶ್ರಣ ಒಂದು ದೇಹಕ್ಕೆ ಒಂದು ಥರ ಅಮೃತ ಇದ್ದಂಗೆ ಅಂತ ಹೇಳ್ಬೋದು. ಇಷ್ಟ ರೋಗ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೈತೆ ಅಂತಲ್ಲ, ಭಾಳ ಹಲ್ಲಿನ ನೋವಾಗಿರ್ಬೋದು, ಒಸಡು ನೋವಾಗಿರ್ಬೋದು, ಹಸುವಿನ ನಿರ್ಗ್ರಹಣೆ ಆಗಿರ್ಬೋದು, ತೂಕ ನಿರ್ವಹಣೆ ಆಗಿರ್ಬೋದು, ಮತ್ತು ಇದರೊಳಗಿರುವಂಥ ಆ್ಯಂಟಿ ಮೈಕ್ರೋಬಿಲ್ ಅನ್ನೋ ಅಂಶ ಇರೋದ್ರಿಂದ ಬಾಯೊಳಗಿನ ಸೋಂಕು ಅದನ್ನು ಎಲ್ಲನೂ ತಡೆಗಟ್ತೈತಿ. ಅಷ್ಟೇ ಅಲ್ಲದೆ ಆಸ್ಟೋಪೊರೋಸಿಸ್, ಸಂಧಿವಾತ, ಸ್ನಾಯು ನೋವುಗಳನ್ನು ಕೂಡ ಇದು ಕಡಿಮೆ ಮಾಡ್ತೈತಿ. ದೈಹಿಕ ಮಾನಸಿಕ ಆರೋಗ್ಯನೂ ಭಾಳ ಚಲೋ ತಂಗಿ ಇದು ಇಟ್ಕೋತೈತಿ. ಸೊ ಒಂದು ಗ್ಲಾಸ್ನಾಗ ಏನು ಮಾಡ್ರಿ, ಒಂದು 2 ಚಮಚದಷ್ಟು ಏನು ಮಾಡಬೇಕಪ್ಪ ಅಂದ್ರೆ ಬಾದಾಮ್ ಗೋಂದ್ ಹಾಕ್ಕೊಂಡು ಬಿಡಬೇಕು. ಇದಕ್ಕೆ ನಾ ಇಲ್ಲಿ ಏನು ಮಾಡಕತ್ತೀನಿ ಅಂತಂದ್ರೆ ಒಂದು 2-3 ಚಮಚದಷ್ಟು ಏನದು ಸೋಂಪ ಮತ್ತು ಕಲ್ ಸಕ್ರೆ ಹಾಕಿ ಮಿಶ್ರಣ ಮಾಡ್ಕೊಂಡಿದ್ನಲ್ಲ ಅದನ್ನು 2 ಚಮಚ ಹಾಕತ್ತೀನಿ. ನೀವು ಜಾಸ್ತಿನೂ ಹಾಕೋಬೋದು, ಟೇಸ್ಟ್ ಭಾರಿ ಮಸ್ತ್ ಇರ್ತೈತಿ. ಇದಕ್ಕೆ 4 ಚಮಚದಷ್ಟು ನೀವೇನು ಮಾಡ್ಬೇಕಂದ್ರೆ ನಿಂಬೆ ಹಣ್ಣಿನ ರಸ ಹಾಕೋಬೇಕು. 2 ಚಮಚ ಸೋಂಪು ಪೌಡ್ರ್ ಹಾಕೊಂಡ್ರಂದ್ರೆ 4 ಚಮಚ ನೀವು ಇದನ್ನು ಮಾಡಬೇಕು. 2:1 ಒಳಗೆ ಅದನ್ನು ನೀವು ಇಲ್ಲಿ ಮಿಶ್ರಣ ಮಾಡ್ಕೊಂಡು ಇದಕ್ಕೆ ಬೇಕಾದ್ರೆ ನೀವು ಚಿಲ್ಡ್ ವಾಟರ್ ಆದರೂ ಹಾಕೋಬೋದು, ಇಲ್ಲ ನಾರ್ಮಲ್ ಆಗಿರುವಂಥ ನೀರಾದರೂ ಹಾಕೋಬೋದು, ಇಲ್ಲ ನೀವೇನಾದರೂ ಸೋಡಾ ಕುಡಿಬೇಕು ಅಂದ್ಕೊಂಡಿದ್ರೆ ಸೋಡಾ ಕೂಡ ಹಾಕೋಬೋದು. ಸೋಡಾ, ನೀರು, ಚಿಲ್ಡ್ ವಾಟರ್ ಯಾವುದಾದ್ರೂ ಹಾಕ್ಕೊಂಡು ನೀವು ಇದನ್ನು ಟೇಸ್ಟ್ ಮಾಡಿರಿ. ಸಖತ್ ಅಂದ್ರೆ ಸಖತ್ ಇರ್ತೈತಿ. ಮತ್ತು ಈ ಸೋಂಪೊಳಗಿರುವಂಥ ಸುವಾಸನೆ ಏನು ಮಾಡ್ತೈತೆ ಅಂದ್ರೆ ಆಟೋಮೆಟಿಕ್ ನಮ್ಮ ದೇಹದ ಅಥವಾ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ರಿಲ್ಯಾಕ್ಸ್ ಫೀಲ್ ಆಗುವಂಗೆ ನಮ್ಗೆ ಒಂದು ಇದನ್ನು ಕೊಡ್ತೈತಿ. ಮತ್ತು ಭಾವನಾತ್ಮಕವಾಗಿಯೂ ಒಂದು ಥರ ಮೃದುವಾದಂಥ ಅನುಭವನ ಕೊಡ್ತೈತಿ. ಸೋಂಪು ಮತ್ತು ಈ ಕಲ್ ಸಕ್ರೆ ಮಿಶ್ರಣದ ಬೆನಿಫಿಟ್ಸ್ ಏನೇನೈತಿ ಅನ್ನೋದು ಡೀಟೇಲ್ ಆಗಿ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ, ಒಂದು ಸತಿ ನೋಡ್ಕೊಂಡು ಬರ್ರಿ. ಮತ್ತು ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿರಿ, ನಿಮಗೆ ಹೆಂಗೆ ಅನ್ನಿಸ್ತು. ಅದ್ರಾಗ ಬಾದಾಮ್ ಗೋಂದ್ ಯೂಸ್ ಮಾಡೋದ್ರಿಂದ ದೇಹದೊಳಗೆ ಏನೇನು ಹೀಟ್ ಇರ್ತೈತಲ್ಲ ಅದೆಲ್ಲನೂ ಹೊರಗೆ ಹೋಗ್ತೈತಿ. ಭಾಳ ಕೋಲ್ಡ್ ಫೀಲ್ ಆಗ್ತೈತಿ, ಮಸ್ತ್ ಅನ್ನಿಸ್ತೈತಿ ನಿಮಗೆ. ಆದರೂ ಒಂದು ಸತಿ ನೀವು ಟ್ರೈ ಮಾಡಿ, ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನೈತಿ ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನ್ದಾಗ ಮರಿಲಾರ್ದನ ತಿಳಿಸ್ರಿ.
ನಾನು ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯಂಟ ಅದರ ರೆಸಿಪಿ ಮತ್ತು ಅದು ನಮ್ಮ ದೇಹದ ಮೇಲೆ ಏನೇನು ಬೆನಿಫಿಟ್ಸನ್ನು ಕೊಡ್ತೈತೆ ಅನ್ನೋದ್ರ ಜೊತೆ ಮೀಟ್ ಆಗ್ತನೋ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.